ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕೃಷ್ಣ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ಲಾಗಿ ಚಿಕನ್ ಮಾಡ್ತಾಯಿದ್ದೀನಿ. ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಬಸ್ತು ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸಂಡೇ ನಾನು ಮಾಡಿರಲಿಲ್ಲ. ಇವತ್ತು ಮಂಗಳವಾರ. ಈ ಸ್ಪೆಷಲ್ನ ಇವತ್ತು ಮಾಡ್ತಾಯಿದ್ದೀನಿ ಮಂಗಳವಾರ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಶೇರ್ ಮಾಡಿ, ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಆಗಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಅದಕ್ಕೆ ಬೇಕಾಗಿರೋದು 1 kg ಚಿಕನ್ ತಗೊಂಡಿದ್ದೀನಿ. ಚಿಕನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಹಸಿ ಮಸಾಲೆಗಳು, ಯಾವುದು ಬಿಸಿ ಮಾಡಿಲ್ಲ. ಹಸಿ ಮಸಾಲೆ ಹಾಗೆ ರುಬ್ಬಕ್ಕೆ ತಗೊಂಡಿದ್ದೀನಿ. ಹಸಿ ಕೊಬ್ಬರಿ, ಉರಿಗಡಲೆ, ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ. ಮತ್ತು ಈರುಳ್ಳಿ ಇಷ್ಟು ತಗೊಂಡಿದ್ದೀನಿ. ಈಗ ಬೇಯಕ್ಕೆ ಹಾಕ್ತೀನಿ ಬನ್ನಿ ಚಿಕನ್ನ. ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಬಿಟ್ಟು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ. ಆಮೇಲೆ ಚಿಕನ್ ಹಾಕ್ತಾಯಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಚಿಕನ್ ಹಾಕ್ತಾಯಿದ್ದೀನಿ. ಈ ಚಿಕನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಬೇಕು. ಅದು ಬಾಡುವಾಗ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು ಸ್ವಲ್ಪ ಅರಿಶಿನ ಹಾಕಿ ಇದು ಫುಲ್ಲು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ನೀರು ಬಿಟ್ಕೋಬೇಕು. ಅದರಲ್ಲೇ ನೀರು ಬಿಟ್ಕೊಂಡು ನೀರೆಲ್ಲ ಫುಲ್ಲು ಹಿಂಗೋಗಬೇಕು. ಹಾಗಾಗಿ ಇದು ನೀರು ಬಿಟ್ಕೊಂಡು ಇಲ್ಲಿ ಬೇಯ್ತಾ ಇರಲಿ. ಅದೇ ನೀರಲ್ಲಿ ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ನಾನು. ಅದರಲ್ಲೇ ನೀರು ಬಿಟ್ಕೊಂಡು ಚೆನ್ನಾಗಿ ಹಿಂಗೋಗಬೇಕು. ಅಲ್ಲಿ ತನಕ ಇಲ್ಲಿ ಮಸಾಲೆ ರುಬ್ಕೋತಾ ಇದ್ದೀನಿ. ಫಸ್ಟು ರುಬ್ಕೊಳ್ಳೋವಾಗ ನೈಸಾಗಿ ರುಬ್ಕೋಬೇಕು. ಹಸಿ ಕೊಬ್ಬರಿ ಮತ್ತು ಹುರ್ಗಡ್ಲೆ, ಚಕ್ಕೆ ಲವಂಗ ಫಸ್ಟು ರುಬ್ಕೋತಾ ಇದ್ದೀನಿ. ಅದು ರುಬ್ಬಿ ನೈಸಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಫುಲ್ಲು ನೈಸಾಗಿ ರುಬ್ಕೋಬೇಕು. ಅದ್ರ ಜೊತೆಗೇ ರುಬ್ಕೊಂಡಾದಮೇಲೆ ಈಗ ನೋಡಿ ಇಲ್ಲಿ ಫುಲ್ಲು ಎಲ್ಲ ಬಾಡೋಗಬೇಕು. ನೀರೆಲ್ಲ ಹಿಂಗೋಗಬೇಕು. ಹಿಂಗಿದ್ಮೇಲೆ ಚಿಕನಲ್ಲಿ ನೀರೆಲ್ಲ ಹಿಂಗೋದ್ಮೇಲೆ ನೋಡ್ಕೊಂಡು ಮಸಾಲೆ ಹಾಕ್ತಾಯಿದ್ದೀನಿ. ಫುಲ್ ಮಸಾಲೆ ಹಾಕ್ತಾಯಿಲ್ಲ, ಸ್ವಲ್ಪ ಇಟ್ಕೋತಾ ಇದ್ದೀನಿ ಮಸಾಲೆ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಂಡು, ಸಾಂಬಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಚಿ ಎಷ್ಟು ಬೇಕೋ ನೋಡ್ಕೊಂಡು ರುಚಿ ಹಾಕ್ಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು. ಉಪ್ಪು ಖಾರ ಎಲ್ಲ ಇಟ್ಕೊಂಡು ಕುದಿಸ್ಬೇಕು. ಇದು ಖಾರವಾಗಿ ಚಿಕನ್ನು ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸಾಂಬಾರು ಪೌಡ್ರು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಖಾರ ಇರಲಿ ಅಂತ, ಸಾಂಬಾರು ಖಾರವಾಗಿರಲಿ ಅಂತ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷನಾದರೂ ಕುದಿಸ್ಬೇಕು. ಅದು ಕುದಿಯೋ ತನಕ ಇಲ್ಲಿ ಪಕ್ಕದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ. ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿನ. ಈಗ ಇಲ್ಲಿ ಚಿಕನ್ ಕುದೀತಾ ಇತ್ತಲ್ಲ ಸಾಂಬಾರು, ಚಿಕನ್ನ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೂ ಈರುಳ್ಳಿಗೂ ಮಸಾಲೆ ರುಬ್ಕೊಂಡಿದ್ದೆಲ್ಲ ಮಸಾಲೆ ಹಾಕ್ಬಿಟ್ಟು ಈಗ ನೋಡಿ ಆಗಿದೆ, ರೆಡಿಯಾಗಿದೆ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಬಸ್ತು ಚಿಕನ್ ಕರಿ ಮಾಡಿದ್ದೀನಿ. ಇಷ್ಟೇ ಇದು. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಶೇರ್ ಮಾಡಿ, ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ನನಗೆ ಮಾಡೋಕ್ಕೆ ಬರೋ ಅಡುಗೆಗಳನ್ನೆಲ್ಲ ಮಾಡಿ ತೋರಿಸ್ತಾ ಇರ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.